ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಘೋಷಿಸಿದ್ದಾರೆ ವೀರಪ್ಪ ಮೊಯ್ಲಿ. ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ ಮೊಯ್ಲಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಬೇಸರಗೊಂಡಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ವೀರಪ್ಪ ಮೊಯ್ಲಿ. ಆದರೆ ರಕ್ಷಾ ರಾಮಯ್ಯನವರಿಗೆ ಟಿಕೆಟ್ ಅನ್ನ ಕೊಡಲಾಯಿತು. ಇದರಿಂದ ಅಸಮಾಧಾನಗೊಂಡಿದ್ರು. ಹೀಗಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಇನ್ನು ವೀರಪ್ಪ ಮೊಯ್ಲಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಸರ್, ತಮಗೆ ಟಿಕೆಟ್ ಇನ್ನೇನು ಸಿಕ್ಕೇ ಬಿಡುತ್ತೆ. ತಾವು ಸಹ ಒಂದು ಕಾಂಗ್ರೆಸ್ನ ಹೈಕಮಾಂಡ್ನ ರೀತಿಯಲ್ಲಿ ಬಿಂಬಿತವಾಗಿತ್ತು. ಬಟ್ ಟಿಕೆಟ್ ಮಿಸ್ ಆಗೋದಕ್ಕೆ ಏನು ಕಾರಣ ಸರ್? ಮಿಸ್ ಏನಲ್ಲ, ನಾನೇ ಬಿಟ್ಟುಕೊಟ್ಟೆ. ACC ಅವರ ಹತ್ರ ಡಿಸ್ಕಷನ್ ಆಯಿತು. ಆಮೇಲೆ ಆ ಮಾತುಕತೆ ಪ್ರಕಾರ ನಾನು ಬಿಟ್ಟುಕೊಟ್ಟಿದ್ದೀನಿ. ಆದ್ದರಿಂದ ನಾನು ಆಕಾಂಕ್ಷಿ ಆಗಿರಲಿಲ್ಲ. ಅರ್ಥ ಆಯ್ತಲ್ಲ. ಇಲ್ಲಿ ಕ್ಷೇತ್ರದಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅದು ಒಂದು ರೀತಿಯಲ್ಲಿ ಸಂಬಂಧ ಹೇಗೆ ಆಯಿತು ಅಂತ ಹೇಳಿದರೆ, ಈ ತಾಯಿ ಹೊಕ್ಕಳು ಮತ್ತು ಇದರ ಪ್ರಕಾರ ಒಂದು ಬಾಂಧವ್ಯ ಇತ್ತು. ಆದ್ದರಿಂದ ನನಗೆ ಒಮ್ಮೆಲೆ ಅದನ್ನು ಬಿಟ್ಟು ಹೋಗಲಿಕ್ಕೆ ನಮಗೆ ಕಷ್ಟ ಆಗ್ತಾಯಿತ್ತು. ಈಗ ACC ಅವರು ಡಿಸಿಷನ್ ತಗೊಂಡಿದ್ದಾರೆ. ತಲೆಬಾಗಿ ನಾನು ಬೆಂಬಲ ಕೊಡ್ತಾ ಇದ್ದೇನೆ. ಕಾರ್ಯಕರ್ತರು ಈಗಲೂ ಬೇಸರ ವ್ಯಕ್ತಪಡಿಸ್ತಾರೆ, ಏನು ಹೇಳ್ತೀರಿ? ಕಾರ್ಯಕರ್ತರು ಬೇಸರ ಮಾಡಬಾರ್ದು. ಯಾಕಂತ ಹೇಳಿದರೆ, ಈಗ ನಮ್ಮ ರಕ್ಷಾರಾಮಯ್ಯ ಇದ್ದಾರಲ್ಲ, ಅವರು ನಮ್ಮ ಅಭ್ಯರ್ಥಿ. ಯೂತ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ನಮ್ಮಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದರು. ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಅವರಿಗೆ ಏನಿದ್ರೂ ಮನಸ್ಸಿನಲ್ಲಿ ಯಾವುದೇ ರಿಸರ್ವೇಷನ್ ಇಲ್ಲದೆ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೇನೆ. ಇಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಶಿವಶಂಕರ್ ರೆಡ್ಡಿ ಅವರು ನನಗೆ ಬೇಕು ಅಂತ ಹೇಳ್ತಾ ಇದ್ರು. ಈಗ ಅವರು ಸಮಾಧಾನ ಆಗಿದ್ದಾರೆ. ಅವರಿಗೆ ಮತ್ತು ನಿಮಗೆ ಏನಾದರೂ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಅಥವಾ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ಅಥವಾ ಮಾರ್ಗದರ್ಶನದ ಬಗ್ಗೆ ಏನು ಹೇಳ್ತೀರಿ? ನಾನು ನಿಶ್ಶರ್ಥವಾಗಿ ಒಪ್ಕೊಂಡಿದ್ದೇನೆ. ಯಾಕಂದರೆ ನಾವು ಪಕ್ಷದಲ್ಲೇ ಏನು ಸಿಗ್ತದೆ ಅಂತೇಳಿ ನಾವು ಪಕ್ಷಕ್ಕೆ ಬಂದದ್ದೂ ಅಲ್ಲ, ಬಂದ ಮೇಲೆ ನಾವು ಕೇಳೂ ಇಲ್ಲ ಯಾವಾಗಲೂ ಕೂಡ. ಆದರೆ ಪಕ್ಷ ನಮಗೆ ಸಾಕಷ್ಟು ಸ್ಥಾನಮಾನ ಎಲ್ಲ ಕೊಟ್ಟಿದೆ. ಪುನಃ ನನಗೆ ಸ್ಥಾನಮಾನ ಕೊಡ್ತೀರಾ ಇಲ್ವೋ ಅಂಥೇಳಿ ಹೈಕಮಾಂಡನ್ನು ಪಕ್ಷವನ್ನು ಪ್ರಶ್ನೆ ಹಾಕತಕ್ಕಂಥ ಮನೋಭೂಮಿಕೆ ನಮ್ಮಲ್ಲಿ ಇಲ್ಲೇ ಇಲ್ಲ. ಸರ್, ಮುಂದಿನ ದಿನಗಳಲ್ಲಿ ರಾಜ್ಯಸಭಾ ಸದಸ್ಯಂಥ ಅವಕಾಶಗಳ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ನನ್ನದು ಏನೂ ಅಪೇಕ್ಷೆ ಇಲ್ಲ. ಸಾಕಷ್ಟು 55 ವರ್ಷಗಳ ಕಾಲ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾನು ಅಧಿಕಾರ ಅನುಭವಿಸಿದ್ದೇನೆ. ಅದು ಅಧಿಕಾರದ ಹಂಬಲ, ಆಸೆ ನನಗೆ ಯಾವುದೂ ಇಲ್ಲ. ದೇಶದ ಸೇವೆ ಮಾಡಬೇಕು, ದೇಶದ ತತ್ವವನ್ನು ಬಲಪಡಿಸಬೇಕು. ಮತ್ತು ಈ ಕಾಂಗ್ರೆಸ್ ಪಕ್ಷ ಮಾತ್ರ ಇಂಥ ಒಂದು ನನ್ನ ವೈಯಕ್ತಿಕ ಆಕಾಂಕ್ಷೆಗಳನ್ನು ಈಡೇರಿಸತಕ್ಕಂಥ ಒಂದು ಪಕ್ಷ ಅಂತೇಳಿ ನಾನು ಯಾವಾಗಲೂ ಕೂಡ ತಿಳ್ಕೊಂಡಿದ್ದೆ. ಸರಿ, ಕೆಲವೊಬ್ಬರಿಗೆ ಸಂಶಯ ಹುಟ್ಟಿದೆ, ಮೊಯ್ಲಿ ಅವರು ಇನ್ನು ಮುಂದೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರಾ ಅಥವಾ ನಾವು ನಮ್ಮ ಸ್ಥಿತಿ ಹೇಗೆ ಅಂತ ಒಂದು ಭಾವನೆ ಇದೆ. ಅದಕ್ಕೆ ನಾನು ಸಕ್ರಿಯವಾಗಿಯೇ ಕಾರ್ಯಕರ್ತನಾಗಿದ್ದೇನೆ. ಆದರೆ ಮುಂದೆ ಚುನಾವಣೆ ಯಾವುದೇ ಇದ್ದರೂ ನಾನು ಸ್ಪರ್ಧೆ ಮಾಡೋದಿಲ್ಲ. ಇಲೆಕ್ಟ್ರಲ್ ಪಾಲಿಟಿಕ್ಸ್ ಇಲ್ಲಿಗೆ ಆಯಿತು.